ಕ್ರಿಸ್ತನ ಪರಿಮಳವು ನಮ್ಮ ಜೀವಿತದಲ್ಲಿ ಇದೆಯೋ ಅಥವಾ ಧಾರ್ಮಿಕ ಆಟಗಳಲ್ಲಿಯೇ ನಾವು ತೃಪ್ತರಾಗಿದ್ದೀವೆಯೋ ಪರೀಕ್ಷಿಸಿಕೊಳ್ಳೋಣವೇ? ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಕಾರ್ಯಕ್ರಮವನ್ನು ವೀಕ್ಷಿಸಿ ಪ್ರೀತಿಪೂರ್ವಕವಾಗಿ ನೀವು ಮಾಡಿದ ಕರೆಗಳಿಗಾಗಿ ನಾವು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾವು ಲೋಕದೊಳಗೆ ಇದ್ದೇವೆಯೋ ಅಥವಾ ಕ್ರಿಸ್ತನಲ್ಲಿದ್ದು ಆತನ ಪರಿಮಳವಾಗಿದ್ದೀವೆಯೋ? ಇನ್ನೂ ಸಂಶಯವಿದೆಯಾ? ಹಾಗಾದರೆ ಬನ್ನಿರಿ, ಇಂದಿನ ಧ್ಯಾನದಲ್ಲಿ ಸತ್ಯವನ್ನು ತಿಳಿದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ನಮ್ಮ ಪರಲೋಕ ತಂದೆಯ ದೇವರೇ, ಈ ಒಂದು ಅವಕಾಶವನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ. ನಿನ್ನ ಸಜೀವವುಳ್ಳ ವಾಕ್ಯಗಳಿಗಾಗಿ ಸ್ತೋತ್ರ. ಕ್ರಿಸ್ತನ ಪರಿಮಳವಾಗಿ ಈ ಲೋಕದಲ್ಲಿ ನಾವೆಲ್ಲರೂ ಕ್ರಿಸ್ತನ ಸುವಾರ್ತೆಯ ಪರಿಮಳವಾಗಿ ಬೀರಬೇಕು ಕರ್ತನೆ. ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸು. ಅವರ ಜೀವಿತದಲ್ಲಿ ನೀನು ರಕ್ಷಕನು, ಒಡೆಯನು, ದೇವರೂ ಆಗಿದ್ದು ಅವರನ್ನು ಸಂರಕ್ಷಿಸಿ ನಡೆಸು. ಇಮ್ಮಾನುವೇಲನಾಗಿ ಅವರು ನಡೆಸ್ತಾ ಬಂದಿದ್ದೀಯ, ಅದಕ್ಕಾಗಿ ಸ್ತೋತ್ರ. ಈ ದಿನದ ಕಾರ್ಯಕ್ರಮದಲ್ಲಿ ವಾಕ್ಯಗಳನ್ನು ಕೇಳಿ ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ನಿನ್ನ ನುಡಿಗಳು ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿವೆ, ಅವು ನನ್ನ ಬಾಯಿಗೆ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿವೆ. ಕೀರ್ತನೆ 119, 103ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಪರಮಗೀತ ಪುಸ್ತಕದ ಅಧ್ಯಯನವನ್ನು ನಾವು ಪ್ರಾರಂಭಿಸಿದ್ದೇವೆ. ಕಳೆದ ಕಾರ್ಯಕ್ರಮದಲ್ಲಿ ಪೀಠಿಗೆ ಭಾಗದಲ್ಲಿ ಮೊದಲ ಭಾಗವನ್ನು ಅಧ್ಯಯನ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪರಮಗೀತ ಪುಸ್ತಕದ ಪೀಠಿಗೆ ಭಾಗದ ಮುಂದಿನ ಭಾಗವನ್ನು ನೋಡೋಣ. ಪ್ರಿಯರೇ, ಶೂಲೇಮ್ಯಳು ಹೇಳುತ್ತಾಳೆ, ನನ್ನ ಕಡೆಗೆ ನೋಡಬೇಡ, ನಾನು ಕಪ್ಪಾಗಿದ್ದೇನೆ, ನಾನು ಸೂರ್ಯನ ದೃಷ್ಟಿಗೆ ಬಿದ್ದಿದ್ದೇನೆ. ನನ್ನ ಸಹೋದರರು ನನ್ನ ಮೇಲೆ ಉರಿಗೊಂಡು ತೋಟಗಳನ್ನು ಕಾಯುವುದಕ್ಕೆ ಹಾಕಿದರು, ಆದರೆ ನನ್ನ ತೋಟವನ್ನೋ ನಾನು ಕಾಯಲಿಲ್ಲ. ಪರಮಗೀತ ಪುಸ್ತಕ 1ನೇ ಅಧ್ಯಾಯ 6ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಈ ಶೂಲೇಮ್ಯಳು ಕುಟುಂಬದ ಹಿರಿಮಗಳು, ಒಬ್ಬ ಸಿಂಡರೇಳಳ ರೀತಿ ಇದ್ದಳು. ಆಕೆಯನ್ನು ತೋಟ ಕಾಯಲಿಕ್ಕಾಗಿ ಬಲಾತ್ಕಾರದಿಂದ ಹಾಕಿದ್ದರು. ಸೂರ್ಯನ ಬಿಸಿಲಿನಿಂದಾಗಿ ಆಕೆ ಕಪ್ಪಾಗಿದ್ದಾಳೆ. ಬಹುಶಃ ಈ ಕುಟುಂಬವು ಎಫ್ರಾಯಿಮ್ನ ಬೆಟ್ಟ ಪ್ರದೇಶದಲ್ಲಿ ವಾಸಿಸುತ್ತಿದ್ದು ಅವರು ಗುತ್ತಿಗೆಯ ಕೃಷಿಕರಾಗಿದ್ದರು. ನಾವು ಅವರನ್ನು ಬೆಟ್ಟದ ಬೇಸಾಯಗಾರರೆಂದು ಕರೆಯೋಣ. ಈ ಕುರಿತ ಚಿತ್ರಣವು ಈ ಪುಸ್ತಕದ 8ನೇ ಅಧ್ಯಾಯದ 11ನೇ ವಚನದಲ್ಲಿ ಬರುತ್ತದೆ. ಪ್ರಿಯರೇ, ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಸೊಲೊಮೋನನು ನೋಡಿಕೊಳ್ಳುವವರಿಗೆ ಬಲಹಾಮೋನಿನಲ್ಲಿ ಇದ್ದ ತನ್ನ ತೋಟವನ್ನು ಕೊಟ್ಟನು. ಅದರ ಫಲದಿಂದ ಯಾರಾದರೂ 1000 ರೂಪಾಯಿಯನ್ನು ಪಡೆಯಬಹುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಹಿನ್ನೆಲೆಯಲ್ಲಿ ಮೊದಲನೆಯ ದೃಶ್ಯವು ನಡೆಯುತ್ತದೆ. ಹುಡುಗಿ ಬಿಸಿಲಿನಿಂದ ಕಪ್ಪಾಗಿ ಅವಮಾನಿತಳಾಗಿರುತ್ತಾಳೆ. ಆ ದಿನಗಳಲ್ಲಿ ಸೂರ್ಯನ ಬಿಸಿಲಿನಿಂದ ಕಪ್ಪಾಗುವುದೆಂದರೆ ತುಂಬ ಕಷ್ಟಪಟ್ಟು ದುಡಿಯುವವರೆಂದರ್ಥ. ಪ್ರಿಯರೇ, ಆ ಸ್ಥಾನದಲ್ಲಿನ ಸ್ತ್ರೀಯರಾದರೂ ತಮ್ಮನ್ನು ಸಾಧ್ಯವಾದಷ್ಟು ಬೆಳ್ಳಗಾಗಿ ಇರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಕ್ಯಾಲಿಫೋರ್ನಿಯಾದಲ್ಲಿನ ಪರಿಸ್ಥಿತಿ ಇದಕ್ಕೆ ತದ್ವಿರುದ್ಧವಾಗಿದೆ. ಇಲ್ಲಿನ ಯುವತಿಯರು ಸಮುದ್ರ ಬದಿಗೆ ಹೋಗಿ ಹಗಲಿಡೀ ಸೂರ್ಯನ ಬಿಸಿಲಿಗೆ ಮೈಯೊಡ್ಡಿ ಮಲಗಿಕೊಂಡು ತಮ್ಮ ಚರ್ಮದ ಬಣ್ಣ ಕಪ್ಪಾಗಿಸಿಕೊಳ್ಳಲು ಯತ್ನಿಸುತ್ತಾರೆ. ಈ ರೀತಿ ಚರ್ಮ ಕಪ್ಪಾಗುವುದು ಈ ದಿನಗಳಲ್ಲಿ ಅವಮಾನಕರವಾದದ್ದಲ್ಲ. ಆ ರೀತಿ ಇಲ್ಲದಿದ್ದರೇನೇ ಅವಮಾನವಾಗಿದೆ. ಪ್ರಿಯರೇ, ಈ ಯುವತಿಯು ದ್ರಾಕ್ಷಿ ತೋಟ ಕಾಯುತ್ತಾ ಕಪ್ಪಾದದ್ದು ಮಾತ್ರವಲ್ಲದೆ ಆಕೆ ತನ್ನದೇ ತೋಟವನ್ನು ಕಾಯಲಿಲ್ಲವೆಂದು ಹೇಳುತ್ತಾಳೆ. ಅದರ ಅರ್ಥ ಆಕೆ ಸೌಂದರ್ಯವರ್ಧಿಸುವ ಸ್ಥಳಗಳಿಗೆ ಹೋಗಲಿಲ್ಲ. ಆಕೆ ಬಹುಶಃ ಸ್ವಾಭಾವಿಕ ಸುಂದರಿಯಾಗಿದ್ದಿರಬಹುದು, ಆದರೆ ತನ್ನ ಸೌಂದರ್ಯವನ್ನು ಉಳಿಸಿಕೊಳ್ಳಲಿಕ್ಕಾಗಲಿ ಸುಧಾರಿಸಿಕೊಳ್ಳಲಿಕ್ಕಾಗಲಿ ಆಕೆ ಪ್ರಯತ್ನಿಸಲಿಲ್ಲ. ಆ ಯುವತಿ ಹೊರಗೆ ದುಡಿಯುವವಳು, ಶ್ರಮಜೀವಿಯಾಗಿದ್ದಳು. ಆಕೆಯ ಸಹೋದರರು ಕೂಡ ಆಕೆಯನ್ನು ಕುರಿ ಕಾಯಲಿಕ್ಕೆ ನೇಮಿಸಿದರು. ನಾರಿಮಣಿಯೇ, ನಿನಗೆ ಗೊತ್ತಿಲ್ಲವಾದರೆ ಹಿಂಡಿನ ಜಾಡನ್ನು ಹಿಡಿದು ಹೋಗಿ ಕುರುಬರ ಗುಡಾರಗಳ ಬಳಿಯಲ್ಲಿ ನಿನ್ನ ಮೇಕೆ ಮರಿಗಳನ್ನು ಮೇಯಿಸು. ಪರಮಗೀತ 1ನೇ ಅಧ್ಯಾಯ 8ನೇ ವಚನದಲ್ಲಿ ಇದನ್ನಾವು ನೋಡುತ್ತೇವೆ.
ಪ್ರಿಯರೇ, ಹೀಗೆ ಆಕೆ ದ್ರಾಕ್ಷೆ ತೋಟವನ್ನು ಕಾಯುವ ಹಾಗೂ ಕುರಿಗಳನ್ನು ಕಾಯುವ ಕೆಲಸಗಳೆರಡನ್ನೂ ಮಾಡಬೇಕಾಗಿತ್ತು. ಆಕೆ ಕೆಲಸ ಮಾಡುತ್ತಿದ್ದ ಸ್ಥಳವು ಆ ಬೆಟ್ಟ ಪ್ರದೇಶಗಳ ಪ್ರಯಾಣಿಕರ ಹಾದಿಯ ಬಳಿಯಲ್ಲಿದ್ದಿರಬಹುದು. ಆ ಪ್ರದೇಶವನ್ನು ನೋಡಿರುವವರಿಗೆ ಅದೆಷ್ಟು ಒರಟಾದ ಸ್ಥಳವೆಂಬುದು ತಿಳಿದಿತ್ತು. ಈಗ ಆ ದಾರಿಯಾಗಿ ಪ್ರವಾಸಿಗಳ ವಾಹನಗಳು ಸಂಚರಿಸುತ್ತವೆ. ಪ್ರವಾಸಿಗರು ಆ ಪ್ರದೇಶಕ್ಕೆ ಭೇಟಿ ನೀಡುತ್ತಾರೆ. ಈ ಶೂಲೇಮ್ಯಳು ಕೂಡ ಹೀಗೆಯೇ ಕೆಲಸ ಮಾಡುತ್ತಿದ್ದಿರಬಹುದು. ಪ್ರಿಯರೇ, ಆಕೆ ತನ್ನ ಕೆಲಸದಿಂದ ಮೇಲಕ್ಕೆ ನೋಡುವಾಗ ಯೆರೂಸಲೇಮಿಗೂ ದಮಸ್ಕಕ್ಕೂ ನಡುವಣ ಹಾದಿಯಲ್ಲಿ ಪ್ರವಾಸಿ ಗುಂಪುಗಳು ಹೋಗುವುದನ್ನು ನೋಡುತ್ತಾಳೆ. ಆಗ ಆಕೆಯ ಪ್ರತಿಕ್ರಿಯೆಯನ್ನು ನಾವು ನೋಡುತ್ತೇವೆ. ರಕ್ತಬೋಳ, ಧೂಪವರ್ತಕರ ಸಕಲ ಸುಗಂಧ ದ್ರವ್ಯಗಳನ್ನು ಧೂಪಿಸಿದ ಧೂಮಸ್ತಂಭಗಳಂತೆ ಅರಣ್ಯದಿಂದ ಬರುವ ಈ ಮೆರವಣಿಗೆ ಯಾರದು? ಪರಮಗೀತ ಪುಸ್ತಕ 3ನೇ ಅಧ್ಯಾಯ 6ನೇ ವಚನದಲ್ಲಿ ಇದನ್ನು ನೋಡುತ್ತೇವೆ. ಪ್ರಿಯರೇ, ಈ ಪ್ರಯಾಣಿಕರ ಸಾಲುಗಳಲ್ಲಿ ವ್ಯಾಪಾರಿಗಳು, ಆ ಸ್ಥಾನದ ಸುಂದರ ಸ್ತ್ರೀಯರು ದಾಟಿ ಹೋಗುತ್ತಿದ್ದರು. ಅವರ ಚರ್ಮಗಳು ಕಪ್ಪಾಗಿರಲಿಲ್ಲ. ಅವರು ಒಂಟೆಗಳ ಇಲ್ಲವೇ ಆನೆಗಳ ಮೇಲೆ ಕುಳಿತು ಪ್ರಯಾಣಿಸುವಾಗ ಅವರ ಮೇಲ್ಗಡೆ ಛತ್ರಿಗಳನ್ನು ಹಿಡಿಯುತ್ತಿದ್ದರು. ಅವರು ಧರಿಸಿದ್ದ ಸುಂದರ ಆಭರಣಗಳನ್ನು, ರೇಷ್ಮೆ ಸಕಲಾತಿಗಳನ್ನು ಈಕೆ ನೋಡುತ್ತಿದ್ದಳು. ಆಕೆಗೆ ಅದಾವುದೂ ಇರಲಿಲ್ಲ. ಆಕೆ ಅವುಗಳಿಗಾಗಿ ಕನಸು ಕಾಣುತ್ತಿದ್ದಳು. ಪ್ರೀತಿಯುಳ್ಳ ದೇವಜನರೇ, ಈ ಪ್ರಯಾಣಿಕರ ತಂಡ ದಾಟಿ ಹೋಗುವಾಗ ಅವಳು ಧೂಪ, ರಕ್ತಬೋಳಗಳ ಸುವಾಸನೆಯನ್ನು ಆಸ್ವಾದಿಸುತ್ತಿದ್ದಳು. ಇದು ಯೇಸು ಕ್ರಿಸ್ತನ ಜನನದಲ್ಲೂ ಆತನ ಮರಣದಲ್ಲೂ ಹೇಗೆ ಆತನ ಅದ್ಭುತ ಚಿತ್ರಣವಾಗಿದೆ ಎಂಬುದನ್ನು ನಾವು ನೋಡಲಿದ್ದೇವೆ. ಪ್ರಿಯರೇ, ಆತನು ಹುಟ್ಟಿದಾಗ ಅವರು ರಕ್ತಬೋಳವನ್ನು ಕಾಣಿಕೆಯಾಗಿ ಅರ್ಪಿಸಿದ್ದರು. ಆತನು ಸತ್ತಾಗಲೂ ಆತನ ದೇಹಕ್ಕೆ ಹಚ್ಚಲು ಸುಗಂಧ ದ್ರವ್ಯಗಳನ್ನು ತಂದಿದ್ದರು. ಇಲ್ಲಿ ಅದ್ಭುತವಾದ ಆತ್ಮೀಕ ಚಿತ್ರಣಗಳಿವೆ. ಈ ಸತ್ಯಗಳು ನಮ್ಮನ್ನು ಕ್ರಿಸ್ತನ ಬಳಿಗೆ ಸೆಳೆಯುತ್ತವೆ. ಪ್ರಿಯರೇ, ಒಂದು ದಿನ ಆ ಯುವತಿ ತನ್ನ ಕುರಿಗಳನ್ನು ಕಾಯುವಾಗ ಒಬ್ಬ ಸುಂದರ ಕುರುಬನು ಕಾಣಿಸಿಕೊಂಡನು. ಅವನು ಆಕೆಯನ್ನು ಪ್ರೀತಿಸಿದನು. ಇದು ಕ್ರಿಸ್ತನ ಹಾಗೂ ಸಭೆಯ ಚಿತ್ರಣವಾಗಿದೆ. ಅವನು ಆಕೆಗೆ ಹೇಳಿದನು, ನನ್ನ ಪ್ರಿಯಳು ಮುಳ್ಳುಗಳ ಮಧ್ಯದಲ್ಲಿನ ತಾವರೆಯಂತೆ ಸ್ತ್ರೀಯರಲ್ಲಿ ಶ್ರೇಷ್ಠಳು. ಪರಮಗೀತ 2ನೇ ಅಧ್ಯಾಯ 2ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಮತ್ತೆ ಅವನು ಹೇಳುತ್ತಾನೆ, ಆಹಾ ನನ್ನ ಪ್ರಿಯಳೇ, ನೀನು ಎಷ್ಟು ಚೆಲುವೆ! ಆಹಾ, ನೀನು ಎಷ್ಟು ಸುಂದರಿ! ಮುಸುಕಿನೊಳಗಿನ ನಿನ್ನ ನೇತ್ರಗಳು ಪಾರಿವಾಳಗಳು. ನಿನ್ನ ಕೂದಲು ಗಿಲ್ಯಾದ್ ಬೆಟ್ಟದ ಪಾರ್ಶ್ವದಲ್ಲಿ ಮಲಗಿರುವ ಆಡು ಮಂದೆ ಎಂಬುದಾಗಿ. ಪರಮಗೀತ 4ನೇ ಅಧ್ಯಾಯ 1ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಇದು ಸುಂದರವಾದ ಕಾವ್ಯಮಯ ಭಾಷೆ. ಅದು ಸಭೆಯ ಕಡೆಗಿನ ಕ್ರಿಸ್ತನ ಪ್ರೀತಿಯ ಕುರಿತು ಹೇಳುತ್ತದೆ. ಕ್ರಿಸ್ತನು ಸಭೆಯನ್ನು ಪ್ರೀತಿಸಿ ಅದಕ್ಕೋಸ್ಕರ ತನ್ನನ್ನು ಸಮರ್ಪಿಸಿಕೊಂಡನು. ಕೊನೆಗೂ ಆಕೆ ತನ್ನ ಹೃದಯವನ್ನು ಆ ಕುರುಬನಿಗೆ ಒಪ್ಪಿಸಿದಳು. ಉದ್ಯಾನ ವೃಕ್ಷಗಳಲ್ಲಿ ಸೇಬು ಹೇಗೋ, ಪುರುಷರಲ್ಲಿ ನನ್ನ ಕಾಂತನು ಹಾಗೆಯೇ ಇಷ್ಟನು. ನಾನು ಅವನ ನೆರಳಿನಲ್ಲಿ ಕೂತು ಸಂತಸಗೊಂಡೆನು. ಅವನ ಫಲವು ನನ್ನ ನಾಲಿಗೆಗೆ ರುಚಿಯಾಗಿತ್ತು ಎಂಬುದಾಗಿ ಪರಮಗೀತ ಪುಸ್ತಕ 2ನೇ ಅಧ್ಯಾಯದ 3ನೇ ವಚನದಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಪ್ರಿಯಳೆ ಎಂಬ ಮಾತು ಮದಲಗಿತ್ತಿಯ ಕುರಿತಾಗಿಯೂ, ಎನ್ನಿನಿಯ ಎಂಬ ಪದವು ಮದಲಿಂಗನ ವಿಚಾರದಲ್ಲೂ ಸಂಬೋಧಿತವಾಗಿದೆ. ಕರ್ತನಾದ ಯೇಸು ನಮಗೊಂದು ಆಹ್ವಾನ ಕೊಟ್ಟಿದ್ದಾನೆ. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಕ್ರಿಸ್ತ ಯೇಸುವಿನಲ್ಲಿ ವಿಶ್ರಾಂತಿ ಹೊಂದುವುದೆಂದರೇನೆಂದು ತಿಳಿದಿದೆಯೋ? ಆತನು ನಿನಗೆ ನಿಜವಾದವನಾಗಿದ್ದಾನೋ? ನೀನು ಆತನಲ್ಲಿ ವಿಶ್ರಾಂತಿ ಹೊಂದುತ್ತೀಯೋ? ಹಾಗಿದ್ದರೆ ಈ ಸಂಬಂಧವು ಎಂಥ ಅದ್ಭುತವಾದದ್ದಾಗಿರುತ್ತದೆ. ಪ್ರಿಯರೇ, ನಾನು ಜಾತಿ ವಿಷಯವಾಗಲಿ ಸಂಸ್ಥೆಯ ಕುರಿತಾಗಲಿ ಮಾತನಾಡುತ್ತಿಲ್ಲ. ನಾನು ವೈಯಕ್ತಿಕ ಸಂಬಂಧದ ಕುರಿತು ಹೇಳುತ್ತಿದ್ದೇನೆ, ಕ್ರಿಸ್ತನೊಂದಿಗಿನ ಪ್ರೀತಿಯ ಸಂಬಂಧದ ಕುರಿತು. ಪ್ರೀತಿಯುಳ್ಳ ದೇವಜನರೇ, ಆಕೆ ಅವನಿಗೆ ತನ್ನ ಹೃದಯವನ್ನು ಕೊಟ್ಟ ಬಳಿಕ ಅವರು ಗಾಢವಾದ ಪ್ರೀತಿಯಲ್ಲಿ ಬಿದ್ದರು. ಅವರು ಅನುಭವಿಸಿದಂತಹ ವೈವಾಹಿಕ ಪ್ರೀತಿ ಬೇರೆಲ್ಲಿಯೂ ಇರಲಿಕ್ಕಿಲ್ಲ. ಎನ್ನಿನಿಯನು ನನ್ನವನೇ, ನಾನು ಅವನವಳೇ. ಪರಮಗೀತ ಪುಸ್ತಕ 2ನೇ ಅಧ್ಯಾಯ 16ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಎಂಥ ವಿಶೇಷವಾದದ್ದು ನೋಡಿರಿ! ಅಂತಹ ಅದ್ಭುತವಾದ ವೈಯಕ್ತಿಕ ಸಂಬಂಧ ಅವರೊಳಗಿತ್ತು.
ಪ್ರೀತಿಯುಳ್ಳ ದೇವಜನರೇ, ಅವನು ದೇಶ ಸಂಚಾರ ಮಾಡುವಾಗ ಒಂದು ಬಾರಿ ಆಕೆಯನ್ನು ಊಟಕ್ಕೆ ಕರೆಕೊಂಡು ಹೋಗಿರಬೇಕು. ಅವನು ಒಬ್ಬ ಕುರುಬನೆಂದು ಮಾತ್ರ ಅವಳಿಗೆ ತಿಳಿದಿತ್ತು. ಆದರೆ ಅವನೊಬ್ಬ ಪ್ರಾಮುಖ್ಯ ವ್ಯಕ್ತಿಯಾಗಿದ್ದಿರಬೇಕು. ಅವನು ನನ್ನನ್ನು ಔತಣ ಶಾಲೆಗೆ ಬರಮಾಡಿಕೊಂಡನು. ನನ್ನ ಮೇಲೆ ಅವನು ಎತ್ತಿದ ಧ್ವಜವು ಪ್ರೀತಿಯೇ. ಪರಮಗೀತ ಪುಸ್ತಕ 2ನೇ ಅಧ್ಯಾಯ 4ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವನು ಅತೀ ವಿಚಿತ್ರನಾದ ಕುರುಬನಾಗಿದ್ದನು. ಅವಳಿಗೆ ಕಾಣುವಂತೆ ಆತನ ಕುರಿಗಳು ಯಾವುದೂ ಇರಲಿಲ್ಲ. ಆಕೆ ಅವನ ಕುರಿಗಳ ಕುರಿತು ವಿಚಾರಿಸಿದಳು. ಹೇಗೆಂದರೆ, ನನ್ನ ಪ್ರಾಣಪ್ರಿಯನೇ, ಮಂದೆಯನ್ನು ಎಲ್ಲಿ ಮೇಯಿಸುತ್ತಿ, ಮಧ್ಯಾಹ್ನಕ್ಕೆ ಎಲ್ಲಿ ಮಲಗಿಸುತ್ತಿ, ನನಗೆ ತಿಳಿಸು. ಪರಮಗೀತ ಪುಸ್ತಕ 1ನೇ ಅಧ್ಯಾಯ 7ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಅವನ ಕುರಿಗಳು ಎಲ್ಲಿವೆ? ಅವನೊಬ್ಬ ವಿಚಿತ್ರ ರೀತಿಯ ಕುರುಬನಾಗಿದ್ದನು. ಒಂದು ದಿನ ಅವನು ತಾನು ಹೋಗುತ್ತೇನೆಂದು, ಬಳಿಕ ತಿರುಗಿ ಬರುತ್ತೇನೆಂದೂ ಹೇಳಿದನು. ಇದು ಕರ್ತನಾದ ಯೇಸುವಿನ ಮಾತುಗಳಿಗೆ ಸಮವಾದದ್ದಾಗಿದೆ. ನಿಮ್ಮ ಹೃದಯಗಳು ಕಳವಳಗೊಳ್ಳದೆ ಇರಲಿ. ದೇವರನ್ನು ನಂಬಿರಿ, ನನ್ನನ್ನೂ ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ. ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವೂ ಸಹ ಇರಬೇಕು. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ ಮೊದಲಿನ 3 ವಚನಗಳಲ್ಲಿ ಇದನ್ನು ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ದಿನಗಳು ದಾಟಿದವು. ಆಕೆ ಕಾಯುತ್ತಾ ಇದ್ದಳು. ಕೊನೆಗೆ ಅವಳ ಕುಟುಂಬಸ್ಥರು, ಸ್ನೇಹಿತರು ಅವಳನ್ನು ಹಾಸ್ಯ ಮಾಡತೊಡಗಿದರು. ಅವರು ಹೇಳುತ್ತಿದ್ದರು, ನೀನು ಒಬ್ಬ ಸಾಮಾನ್ಯ ಹಳ್ಳಿ ಹುಡುಗಿ ಎಂಬುದಾಗಿ. ನಮ್ಮ ಕಾಲದಲ್ಲಿಯೂ ಹೀಗೆಯೇ ಆಗುತ್ತದೆಂದು ಪೇತ್ರನು ಹೇಳಿದ್ದಾನೆ. ಅದೇನೆಂದರೆ, ಕಡೇ ದಿವಸಗಳಲ್ಲಿ ತಮ್ಮ ದುರಾಶೆಗಳ ಪ್ರಕಾರ ನಡೆಯುವ ಕುಚೋದ್ಯಗಾರರು ಬಂದು ಕುಚೋದ್ಯ ಮಾಡುತ್ತಾ, ಆತನ ಪ್ರತ್ಯಕ್ಷತೆಯ ವಿಷಯವಾದ ವಾಗ್ದಾನವು ಏನಾಯಿತು? ನಮ್ಮ ಪಿತೃಗಳು ನಿದ್ರೆ ಹೊಂದಿದ ದಿನ ಮೊದಲುಗೊಂಡು ಸಮಸ್ತವು ಲೋಕಾದಿಯಿಂದಿದ್ದ ಹಾಗೆಯೇ ಇರುತ್ತದಲ್ಲ ಎಂದು ಹೇಳುವರೆಂಬುದಾಗಿ ನೀವು ಮೊದಲು ತಿಳಿದುಕೊಳ್ಳಬೇಕು ಎಂಬುದಾಗಿ ಪೇತ್ರನು ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 3 ಮತ್ತು 4ನೇ ವಚನಗಳಲ್ಲಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಆದರೂ ಅವಳು ಅವನನ್ನು ನಂಬಿದಳು. ಆಕೆ ಅವನನ್ನು ಪ್ರೀತಿಸಿದಳು. ಅವನ ಕುರಿತು ಕನಸು ಕಾಣುತ್ತಿದ್ದಳು. ರಾತ್ರಿಯಲ್ಲಿಯೂ ಹಾಸಿಗೆ ಮೇಲೆ ನನ್ನ ಪ್ರಾಣ ಪ್ರಿಯನನ್ನು ಹುಡುಕಿದೆನು, ಎಷ್ಟು ಹುಡುಕಿದರೂ ಸಿಕ್ಕಲಿಲ್ಲ ಎಂಬುದಾಗಿ ಪರಮಗೀತ ಪುಸ್ತಕ 3ನೇ ಅಧ್ಯಾಯ 1ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯ ಮಿತ್ರನೇ, ನಾನು ಒಂದು ವೈಯಕ್ತಿಕ ಪ್ರಶ್ನೆಯನ್ನು ನಿನಗೆ ಕೇಳುತ್ತೇನೆ. ನೀನು ಕ್ರಿಸ್ತನನ್ನು ನಿಜವಾಗಿ ಹುಡುಕುತ್ತೀಯಾ? ಆತನಿಗಾಗಿ ತವಕಪಡುತ್ತೀಯಾ? ಪ್ರೀತಿಯುಳ್ಳ ದೇವಜನರೇ, ಒಂದು ರಾತ್ರಿ ಆಕೆ ತನ್ನ ಹಾಸಿಗೆ ಮೇಲೆ ವಿಶ್ರಾಂತಿ ಇಲ್ಲದವಳಾಗಿ ಬಿದ್ದುಕೊಂಡಿರುವಾಗ ಆಕೆಗೆ ಕೊನೆಯಲ್ಲಿ ಒಂದು ಪರಿಮಳದ ಭಾವನೆ ಉಂಟಾಯಿತು. ಆ ದಿನಗಳಲ್ಲಿ ಒಬ್ಬ ಪ್ರಿಯನು ಧೂಪ ಇಲ್ಲವೇ ರಕ್ತಬೋಳವನ್ನು ಬಾಗಿಲಿನ ಅಗುಳಿಯ ಸಂದಿಯಲ್ಲಿ ಹಾಕುವುದು ಕ್ರಮವಾಗಿತ್ತು. ಆಕೆಗೆ ಪರಿಮಳ ಬಂದದರಿಂದ ಬಾಗಿಲಿನ ಕಡೆಗೆ ಹೋದಳು. ನನ್ನ ನಲ್ಲನಿಗೆ ಕದ ತೆರೆಯಬೇಕೆಂದು ಹೇಳಲು ಅಗುಳಿಯ ಹಿಡಿಗಳಲ್ಲಿ ನನ್ನ ಕೈಗಳಿಂದ ರಕ್ತಬೋಳವು, ನನ್ನ ಬೆರಳುಗಳಿಂದ ಅಚ್ಚ ರಕ್ತಬೋಳವು ಸುರಿಯಿತು ಎಂಬುದಾಗಿ ಪರಮಗೀತ ಪುಸ್ತಕ 5ನೇ ಅಧ್ಯಾಯ 5ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಅವನು ಅಲ್ಲಿಗೆ ಬಂದಿದ್ದನೆಂದು ಅವಳಿಗೆ ತಿಳಿಯಿತು. ಅವನು ತನ್ನನ್ನು ಮರೆತಿಲ್ಲವೆಂದು ತಿಳುಕೊಂಡಳು. ಪ್ರಿಯ ಮಿತ್ರನೇ, ನಿನ್ನ ಜೀವಿತದಲ್ಲಿ ಈ ದಿನ ಕ್ರಿಸ್ತನ ಪರಿಮಳ ಸುವಾಸನೆಗಳ ಸುಳಿವು ಇದೆಯೋ? ಪ್ರಿಯ ಮಿತ್ರನೇ, ಧಾರ್ಮಿಕ ಆಟಗಳಲ್ಲಿ ತೃಪ್ತನಾಗಬೇಡ. ನಿಜ ಪರಿಸ್ಥಿತಿಯನ್ನು ಯಾಕೆ ತಿಳುಕೊಳ್ಳುವುದಿಲ್ಲ? ನಿನಗೆ ಈಗ ಕ್ರಿಸ್ತನು ಏನಾಗಿದ್ದಾನೆ? ಕ್ರಿಸ್ತನ ಪರಿಮಳವು ನಿನ್ನ ಜೀವಿತದಲ್ಲಿ ಈಗ ಇದೆಯೋ? ಪ್ರಿಯರೇ, ನಮ್ಮ ಜೀವಿತವನ್ನು ನಾವು ಪರೀಕ್ಷಿಸಿಕೊಳ್ಳೋಣವೇ? ನಮ್ಮ ಜೀವಿತದಲ್ಲಿ ಕ್ರಿಸ್ತನ ಪರಿಮಳ ಹೊರಸೂಸುತ್ತಿದೆಯೋ? ಮುಂದಕ್ಕೆ ನೋಡೋಣ. ತನ್ನ ಪ್ರಿಯನು ಸಮೀಪದಲ್ಲೇ ಇದ್ದಾನೆಂದು ಆಕೆ ತಿಳುಕೊಂಡಳು. ಕರ್ತನಾದ ಯೇಸು ಹೇಳಿದ್ದಾನೆ, ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ. ಇದನ್ನು ನಾವು ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಪೌಲನು ಸೆರೆಮನೆಯಲ್ಲಿರುವಾಗಲೂ ಕ್ರಿಸ್ತನು ತನ್ನ ಜೊತೆಯಲ್ಲಿದ್ದಾನೆಂದು ಹೇಳಬಲ್ಲವನಾಗಿದ್ದನು. ಕರ್ತನಾದ ಯೇಸು ಹೇಳಿದ್ದಾನೆ, ನಾನು ನಿಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ.
ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಒಂದು ದಿನ ಆಕೆ ದ್ರಾಕ್ಷಿಯ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಳು. ತೋಟಗಳನ್ನು ಹಾಳು ಮಾಡುವ ನರಿಗಳನ್ನು, ನರಿಮರಿಗಳನ್ನು ಹಿಡಿಯಿರಿ, ನಮ್ಮ ತೋಟಗಳು ಹೂವಾಗಿವೆ ಎಂಬುದಾಗಿ ಪರಮಗೀತ ಪುಸ್ತಕ 2ನೇ ಅಧ್ಯಾಯ 15ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ನರಿಮರಿಗಳಿಗೆ ದ್ರಾಕ್ಷಿ ಗೊಂಚಲು ಸಿಗದಂತೆ ಮಾಡಲು ಅವಳು ಬಳ್ಳಿಗಳನ್ನು ಎತ್ತಿ ಕಟ್ಟುತ್ತಿದ್ದಳು. ಆ ದೇಶದಲ್ಲಿ ಹೀಗೆ ದ್ರಾಕ್ಷಿ ಬಳ್ಳಿಗಳನ್ನು ಎತ್ತಿ ಕಟ್ಟುತ್ತಿದ್ದರು. ನಮ್ಮ ದೇಶದಲ್ಲಿ ಮಾಡುವಂತೆ ಅವುಗಳನ್ನು ಹಗ್ಗದಿಂದ ಕಟ್ಟುತ್ತಿರಲಿಲ್ಲ. ಆಕೆ ಕೂಡ ಬಳ್ಳಿಗಳನ್ನು ಮೇಲಕ್ಕೆ ಎತ್ತಿ ನರಿಮರಿಗಳಿಗೆ ಎಟುಕದಂತೆ ಅವುಗಳ ಅಡಿಯಲ್ಲಿ ಕಲ್ಲುಗಳನ್ನಿಡುತ್ತಿದ್ದಳು. ಅವಳು ಈ ಕೆಲಸ ಮಾಡುತ್ತಿರುವಾಗ ಕೆಳಗೆ ಹಾದಿಯಲ್ಲಿ ಹೊಗೆಯು ಎದ್ದು ಬರತೊಡಗಿತು. ರಕ್ತಬೋಳ, ಧೂಪ, ವರ್ತಕರ ಸಕಲ ಸುಗಂಧ ದ್ರವ್ಯಗಳನ್ನು ಧೂಪಿಸಿದ ಧೂಮಸ್ತಂಭಗಳಂತೆ ಅರಣ್ಯದಿಂದ ಬರುವ ಈ ಮೆರವಣಿಗೆ ಯಾರದು? ಪರಮಗೀತ ಪುಸ್ತಕ 3ನೇ ಅಧ್ಯಾಯ 6ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಪ್ರಿಯರೇ, ಆಗ ಕೂಗು ಮುಂದುವರಿಯಿತು, ಇಗೋ, ಅರಸನಾದ ಸೊಲೊಮೋನನು ಬರುತ್ತಿದ್ದಾನೆ. ಆದರೆ ಆಕೆ ಕೆಲಸದಲ್ಲಿ ಮಗ್ನಳಾಗಿದ್ದದರಿಂದಲೂ ಅರಸನಾದ ಸೊಲೊಮೋನನ ಪರಿಚಯವಿಲ್ಲದರಿಂದಲೂ ಸುಮ್ಮನಾದಳು. ಆಗ ಯಾರೋ ಅವಳ ಬಳಿಗೆ ಬಂದು ಉತ್ಸುಕತೆಯಿಂದ, ಸೊಲೊಮೋನ ರಾಜನು ನಿನ್ನನ್ನು ಕೇಳುತ್ತಿದ್ದಾನೆ ಎಂದರು. ಆಗ ಆಕೆ ಹೇಳುತ್ತಾಳೆ, ನನ್ನನ್ನು ಕೇಳುತ್ತಾನೋ? ನನಗೆ ಸೊಲೊಮೋನ ಅರಸನು ಗೊತ್ತಿಲ್ಲ. ನಾನು ಅವನನ್ನೆಂದಿಗೂ ಸಂಧಿಸಿಲ್ಲ. ಅವನು ನನ್ನನ್ನು ಯಾಕೆ ಕೇಳಬೇಕು? ಆಗೋ, ನನ್ನ ಕಾಂತನ ಸಪ್ಪಳ. ಅವನು ಬೆಟ್ಟಗಳ ಮೇಲೆ ಹಾರುತ್ತಾ ಗುಡ್ಡಗಳಲ್ಲಿ ಕುಪ್ಪಳಿಸುತ್ತಾ ಬರುತ್ತಿದ್ದಾನೆ. ಎನ್ನಿನಿಯನು ಜಿಂಕೆಯಂತೆಯೂ ಪ್ರಾಯದ ಎರಳೆಯ ಹಾಗೂ ಇದ್ದಾನೆ. ಆಹಾ, ನಮ್ಮ ಗೋಡೆಯ ಆಚೆ ನಿಂತಿದ್ದಾನೆ. ಕಿಟಕಿಗಳಲ್ಲಿ ನೋಡುತ್ತಾನೆ. ಜಲಾಂತರಗಳಲ್ಲಿ ಇಣುಕು ಹಾಕುತ್ತಾನೆ. ನನ್ನನ್ನು ಎನಗೆ ಹೀಗೆಂದನು, ನನ್ನ ಪ್ರಿಯಳೇ, ಎನ್ನ ಸುಂದರಿಯೇ, ಎದ್ದು ಬಾ. ಪರಮಗೀತ ಪುಸ್ತಕ 2ನೇ ಅಧ್ಯಾಯ 8ನೇ ವಚನದಿಂದ 10ನೇ ವಚನದವರೆಗೆ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಹೀಗೆ ಆಕೆ ಅರಸನಾದ ಸೊಲೊಮೋನನೆದುರಿಗೆ ಬರುತ್ತಾಳೆ. ಅರಸನಾದ ಸೊಲೊಮೋನನು ಯಾರೆಂದು ತಿಳಿದಿದೆಯೋ ಅವನೇ ಆಕೆಯ ಕುರುಬನು. ಅವಳಿಗಾಗಿ ಬಂದಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಕರ್ತನಾದ ಯೇಸು ಹೀಗೆ ವಾಗ್ದಾನ ಮಾಡಿದ್ದಾನೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು. ಅವು ನನ್ನ ಹಿಂದೆ ಬರುತ್ತವೆ. ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ. ಅವು ಎಂದಿಗೂ ನಾಶವಾಗುವುದೇ ಇಲ್ಲ. ಅವುಗಳನ್ನು ಯಾರೂ ನನ್ನ ಕೈಯೊಳಗಿಂದ ಕಸಗೊಳ್ಳರು. ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 27 ಮತ್ತು 28ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಪ್ರಿಯರೇ, ಪೌಲನು ಬರೆಯುತ್ತಾನೆ, ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವೂ ಕರ್ತನ ಜೊತೆಯಲ್ಲಿರುವೆವು. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 16 ಮತ್ತು 17ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಕರ್ತನಾದ ಯೇಸು ತಿರುಗಿ ನಮಗೋಸ್ಕರ ಬರುತ್ತೇನೆಂದು ವಾಗ್ದಾನ ಮಾಡಿದ್ದಾನೆ. ಇಗೋ, ಮಳೆಗಾಲ ಕಳೆಯಿತು, ವೃಷ್ಟಿಯು ನಿಂತು ಹೋಯಿತು, ಭೂಮಿಯಲ್ಲೆಲ್ಲ ಹೂಗಳು ಕಾಣುತ್ತವೆ. ಕುಡಿ ಸವರುವ ಕಾಲ ಬಂತು, ಬೆಳವಕ್ಕಿಯ ಕೂಗು ದೇಶದಲ್ಲಿ ಕೇಳಿಸುತ್ತದೆ. ಅಂಜೂರದ ಮರವು ಕಾಯಿಗಳನ್ನು ಪಕ್ಕಕ್ಕೆ ತರುತ್ತದೆ. ದ್ರಾಕ್ಷಿಯ ಬಳ್ಳಿಗಳು ಹೂಬಿಟ್ಟು ಪರಿಮಳವನ್ನು ಬೀರುತ್ತವೆ. ನನ್ನ ಪ್ರಿಯಳೇ, ಎನ್ನ ಸುಂದರಿಯೇ, ಎದ್ದು ಬಾ. ಪರಮಗೀತ ಪುಸ್ತಕ 2ನೇ ಅಧ್ಯಾಯ 11ನೇ ವಚನದಿಂದ 13ನೇ ವಚನದವರೆಗೆ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಬೇಗದಲ್ಲೇ ಒಂದು ದಿನ ಆತನು ನಮ್ಮನ್ನು ಈ ಲೋಕದೊಳಗಿಂದ ಕರೆಯಲಿದ್ದಾನೆ. ಪ್ರಿಯ ಮಿತ್ರನೇ, ನೀನು ಈ ಲೋಕದೊಳಕ್ಕೆ ಎಷ್ಟರ ಮಟ್ಟಿಗೆ ಸೇರಿ ಹೋಗಿದ್ದಿ? ಒಂದು ವೇಳೆ ಈಗಲೇ ಆತನು ಬಂದು ನಮ್ಮನ್ನು ಈ ಲೋಕದೊಳಗಿಂದ ತೆಗೆದುಕೊಳ್ಳುವುದಾದರೆ ನಿನಗೆ ಇದರಿಂದ ದುಃಖ ಉಂಟಾದೀತೋ? ಕೆಲವರಂತೂ ಇಲ್ಲಿಯೇ ಪೂರ್ಣ ಸಂತೃಪ್ತರಾಗಿ ಈ ಸಮೃದ್ಧ ಸಮಾಜದಲ್ಲಿ ಸುಖದಿಂದಿದ್ದು, ಒಂದು ವೇಳೆ ಕರ್ತನು ಬಂದರೆ ತಾವು ಇದನ್ನೆಲ್ಲ ಬಿಡಬೇಕಾಯಿತಲ್ಲ ಎಂದು ಕೂಗುತ್ತಾ ಹೋಗುವರು. ಅವನು ಆಕೆಗೆ ಹೇಳುತ್ತಾನೆ,
ನನ್ನ ಪ್ರಿಯಳೇ, ಎನ್ನ ಸುಂದರಿಯೇ, ಎದ್ದು ಬಾ. ಬಂಡೆಯ ಬಿರುಕುಗಳಲ್ಲಿಯೂ ಜರಿಯ ಮರೆಯಲ್ಲಿಯೂ ಇರುವ ನನ್ನ ಪಾರಿವಾಳವೇ, ನಿನ್ನ ರೂಪು ನನಗೆ ಕಾಣಿಸು, ನಿನ್ನ ದನಿ ಕೇಳಿಸು. ನಿನ್ನ ದನಿ ಎಷ್ಟೋ ಇಂಪು, ನಿನ್ನ ರೂಪು ಎಷ್ಟೋ ಅಂದ. ಪರಮಗೀತ ಪುಸ್ತಕ 2ನೇ ಅಧ್ಯಾಯ 13 ಮತ್ತು 14ನೇ ವಚನಗಳಲ್ಲಿ ಇದನ್ನು ನಾವು ನೋಡುತ್ತೇವೆ. ಇದೆಂಥ ಅದ್ಭುತವಾದದ್ದಲ್ಲವೇ ಪ್ರಿಯರೇ? ಅವನು ನನ್ನನ್ನು ಔತಣಶಾಲೆಗೆ ಬರಮಾಡಿಕೊಂಡನು, ನನ್ನ ಮೇಲೆ ಅವನು ಎತ್ತಿದ ಧ್ವಜವು ಪ್ರೀತಿಯೇ. ಪರಮಗೀತ ಪುಸ್ತಕ 2ನೇ ಅಧ್ಯಾಯ 4ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ರಕ್ಷಣೆಯು ಒಂದು ಪ್ರೇಮ ವಿಚಾರವಾಗಿದೆ. ಆತನು ನಮ್ಮನ್ನು ಮೊದಲು ಪ್ರೀತಿಸಿದ್ದರಿಂದ ನಾವು ಆತನನ್ನು ಪ್ರೀತಿಸುತ್ತೇವೆ. ಈ ಚಿಕ್ಕ ಪುಸ್ತಕವು ಹೇಳುವ ಕತೆ ಇದೇ ಆಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸಿದ್ದಾನೆ. ಕ್ರೂಜೆಯ ಮಟ್ಟಿಗೆ ಆತನು ಪ್ರೀತಿಸಿದ್ದಾನೆ. ನಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ. ಆ ಪ್ರೀತಿಯನ್ನು ನಮ್ಮ ಜೀವಿತದಲ್ಲಿ ನಾವು ಅರಿತವರಾಗಿದ್ದುಕೊಂಡು ಆತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣ, ಪೂರ್ಣ ಬುದ್ಧಿ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸೋಣ. ನಿಜವಾಗಿಯೂ ದೇವ ಭಯಭಕ್ತಿಯ ಜೀವಿತವನ್ನು ನಾವು ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಮ್ಮನ್ನು ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಪರಮಗೀತ ಪುಸ್ತಕವು ಯೇಸು ಕ್ರಿಸ್ತನೊಂದಿಗೆ ವೈಯಕ್ತಿಕ ಸಂಬಂಧ ಹೊಂದಿದವರಾಗಿ ಬರೆಯಲ್ಪಟ್ಟಿರುವುದರಿಂದ ಆತನೊಂದಿಗೆ ನಮ್ಮ ಸಂಬಂಧ ದಿನಾಲೂ ಬಲ ಹೊಂದುತ್ತಾ ಹೋಗಬೇಕು. ಕ್ರಿಸ್ತನ ಪ್ರೀತಿಯನ್ನು ಬಹಳವಾಗಿ ನಾವು ಅನುಭವಿಸುತ್ತಾ ಇರುವುದರಿಂದ ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರನ್ನು ನಮ್ಮ ಜೀವಿತದಲ್ಲಿ ಘನಪಡಿಸೋಣ. ಪ್ರಿಯ ವೀಕ್ಷಕರೇ, ದೇವರ ಪ್ರೀತಿಯನ್ನು ತಿಳಿದುಕೊಂಡು ಇತರರಿಗೂ ಸಹ ಈ ಕಾರ್ಯಕ್ರಮವನ್ನು ಪರಿಚಯಪಡಿಸಿರಿ. ತಪ್ಪದೇ ಕರೆ ಮಾಡಿರಿ. ಮತ್ತೆ ಭೇಟಿಯಾಗೋಣವಾ. ವಂದನೆಗಳು.